ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ನಿವಾಸದಲ್ಲಿ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಸಾಧ್ಯತೆಗಳು ಏನು ಅನ್ನೋದ್ರ ಡೀಟೇಲ್ಸ್ ಕೊಡ್ತಾ ಇದ್ವಿ. ಓಕೆ, ಬಂತು ನೋಡಿ ಡೀಟೇಲ್ಸ್. ಸಿಎಂ ಮತ್ತು ಡಿಸಿಎಂ ನಡುವೆ ಕದನ ವಿರಾಮ ಒಪ್ಪಂದಗಳ ಆಗುತ್ತಾ? ನೋಡಿ, ಸಿಎಂ ಮತ್ತು ಡಿಸಿಎಂ ನಡುವೆ ಒಂದು ಒಪ್ಪಂದ ಆಗ್ಲಿ ಅನ್ನೋದೇ ಉದ್ದೇಶ ಆಗಿತ್ತು. ಕದನ ವಿರಾಮ ಆಗ್ಲಿ ಅನ್ನೋದೇ ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಲೆ ಆಡಿಸಿದ್ದಾರಂತೆ. 4 ಗೋಡೆಗಳ ಮಧ್ಯೆ ಆಗ್ತಾ ಇರುವಂತಹ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಕದನ ವಿರಾಮಕ್ಕೆ ಇದೊಂದು ವೇದಿಕೆ ಆಗಬಹುದು ಅಂತ. ಇಬ್ಬರು ನಾಯಕರು ಒಟ್ಟಾಗಿ ಕಾಣಿಸ್ಕೊಂಡಿರುವಂತಹ ಫೋಟೋ ಆಚೆ ಬಿಡೋದ್ರ ಮೂಲಕ ಇದೇ ಸಂದೇಶವನ್ನ ಕೂಡ ಕೊಡೋದಕ್ಕೆ ಹೊರಟಿದ್ರು. ಆ ಮೂಲಕ ಹೈಕಮಾಂಡ್ ಅಂಗಳಕ್ಕೆ ನಾವು ಚೆಂಡು ಎಸೆಯೋಣ, ಹೈಕಮಾಂಡ್ ಯಾರ ಕಡೆಗೆ ಚೆಂಡು ಒದೆಯುತ್ತೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಆಲೋಚನೆ ಇರ್ಬೋದು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ತಾತ್ಕಾಲಿಕ ಪ್ಯಾಚ್ ವರ್ಕ್ ಕೆಲಸಗಳು ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ, ಪರಿಣಾಮಕಾರಿ ಆದಂಗೆ ಕಾಣಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಮಮತಾ, ಖಂಡಿತವಾಗಿ ಕೂಡ ಇದನ್ನ ಪೂರ್ಣ ಕದನ ವಿರಾಮ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ತಾತ್ಕಾಲಿಕ ಕದನ ವಿರಾಮ ಒಪ್ಪಂದ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಈ ಒಂದು ಕಾವೇರಿ ಟಿಫನ್ ರೂಮ್ ಅಲ್ಲಿ ಆಗಿರ್ತಕ್ಕಂಥ ಮಾತುಕತೆಯ ಸಂದರ್ಭದಲ್ಲಿ ಇಬ್ಬರು ಕೂಡ 9ಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದ್ರೆ ಏನೇ ತೀರ್ಮಾನಗಳಾದ್ರೂ ಕೂಡ ಡೆಲ್ಲಿಲೇ ಆಗ್ಲಿ, ಅಲ್ಲಿ ತನಕವೂ ಕೂಡ ನಾವು ಇಬ್ರು ಮೌನವಾಗಿ ಸೈಲೆಂಟ್ ಆಗಿರೋಣ, ಯಾವುದೇ ರೀತಿಯ ಗೊಂದಲಗಳಿಗೆ ಆಸ್ಪದ ಮಾಡಿಕೊಡೋದು ಬೇಡ ಅನ್ನೋ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಈ ಒಂದು ಕಾವೇರಿ ಒಂದು ಟಿಫನ್ ರೂಮ್ ನ ಈ ಒಪ್ಪಂದದಲ್ಲಿ ತಾತ್ಕಾಲಿಕ ಕದನ ವಿರಾಮವನ್ನ ಇಬ್ಬರು ನಾಯಕರು ಘೋಷಣೆ ಮಾಡಿದರೆ ಅದನ್ನು ಅಧಿಕೃತವಾಗಿ ಮಾಧ್ಯಮಗಳ ಮುಂದೆಯೂ ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ಪವರ್ ಶೇರ್ ವಿಚಾರ, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಅಥವಾ ಫುಲ್ ಟರ್ಮ್ ಸಿಎಂ ವಿಚಾರ ಏನೇ ಇದ್ರೂ ಕೂಡ ಅದು ಪಕ್ಷದ ವೇದಿಕೆಯಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೇ ಎಲ್ಲವೂ ಕೂಡ ತೀರ್ಮಾನವಾಗಲಿ. ಆದ್ರೆ ನಮ್ಮ ಬೆಂಬಲಿಗರಿಗೆ ಅಥವಾ ನಿಮ್ಮ ಬೆಂಬಲಿಗರಿಗೆ ಯಾರೊಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇದು ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ನಿಲುವು ಕೂಡ ಆಗಿದೆ. ಈ ನಿಲುವನ್ನ ಇಬ್ಬರು ಶಾಸಕರುಗಳು ಮತ್ತು ಸಚಿವರುಗಳಿಗೆ ನಾವು ಕೂಡ ತಿಳಿಸೋಣ ಅನ್ನೋ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಕದನ ವಿರಾಮ ತಾತ್ಕಾಲಿಕ ಒಪ್ಪಂದ ಎಷ್ಟು ದಿನಗಳ ಮಟ್ಟಿಗೆ ಅಂದ್ರೆ 1 ವಾರದ ಮಟ್ಟಿಗೋ ಅಥವಾ ವಿಧಾನಸಭೆ ಅಧಿವೇಶನ ಅಂತ್ಯ ಆಗೋ ತನಕವೋ ಅಥವಾ ಸಂಕ್ರಾಂತಿ ಬಳಿಕವೋ ಎಲ್ಲಿ ತನಕ ಅಂತ ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಂದಂತೂ ಸತ್ಯ, ಈ ಒಂದು ಪವರ್ ಶೇರ್ ವಿಚಾರದಲ್ಲಿ ಏನೇ ಕ್ಲೈಮ್ ಇದ್ರೂ ಕೂಡ ಇಬ್ಬರಿಗೂ ಭಿನ್ನಾಭಿಪ್ರಾಯಗಳು ಇಂಟರ್ನಲ್ ಆಗಿ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದು ಕೂಡ ಸ್ಪಷ್ಟ. ಆದ್ರೆ ಹೈಕಮಾಂಡ್ ಆಜ್ಞೆಯಂತೆ ಜೊತೆಗೆ ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ಸ್ಮೂತ್ ಆಗಿ ಎಂಟ್ರಿ ಎಕ್ಸಿಟ್ ಏನಿದ್ರು ಕೂಡ ರಬ್ ಆಗಬಾರ್ದು, ಸ್ಮೂತ್ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ತಾತ್ಕಾಲಿಕ ಕದನ ವಿರಾಮ ಒಪ್ಪಂದಕ್ಕೆ ಬಂದಿರತಕ್ಕಂಥದ್ದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳಕ್ಕೆ ಈ ಚೆಂಡನ್ನು ಎಸೆದಿದ್ದಾರೆ. ಅವರು ಯಾವ ರೀತಿಯ ಉತ್ತರವನ್ನ, ಯಾವ ರೀತಿಯ ತೀರ್ಮಾನಗಳನ್ನ ಮಾಡ್ತಾರೆ ಕಾದ್ ನೋಡ್ಬೇಕು ಮಮತಾ. ರೈಟ್ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಕೇಶ್ ಇಂದ ಕೂಡ ಡೀಟೇಲ್ಸ್ ಪಡಿತೀನಿ ನಾನು. ಸುಕೇಶ್, ಈಗ ಇಬ್ಬರು ನಾಯಕರ ನಡುವೆ ತಾತ್ಕಾಲಿಕವಾಗಿ ವಾಪಸ್ ಬರ್ತೀನಿ, ಸಿಎಂ ಮತ್ತು ಡಿಸಿಎಂ ನಡುವೆ ಶಾಂತಿ ಒಪ್ಪಂದ ಆಗ್ತಾ ಇದೆ. ಕುರ್ಚಿ ಕದನಕ್ಕೆ ವಿರಾಮವನ್ನ ಘೋಷಿಸಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್, ಅವರೇ ತೀರ್ಪು ಬರೀಲಿ, ಅವರ ಮಾತಿನಂತೆ ನಾವು ನಡೆಯೋಣ ಅಂತ ಇಬ್ರು ಒಂದು ಕನ್ಕ್ಲೂಷನ್ಗೆ ಬರ್ತಿದ್ದಾರಂತೆ. ಕನ್ಕ್ಲೂಸಿವ್ ಮೀಟಿಂಗ್ ಅಂತ ಇದನ್ನ ನಾವು ಕರಿಬಹುದು. ಸಿಎಂ ಮತ್ತು ಡಿಸಿಎಂ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಒಂದು ಶಾಂತಿ ಬಾವುಟವನ್ನ ಇಬ್ರು ಆಡ್ಸೋಣ ಒಂದು ಸ್ವಲ್ಪ ಹೊತ್ತಿಗೆ, ಅಟ್ಲೀಸ್ಟ್ ಸೆಷನ್ ಸ್ಟಾರ್ಟ್ ಆಗೋ ತನಕ, ಸೆಷನ್ ಮುಗಿಯೋ ತನಕ ಅಟ್ಲೀಸ್ಟ್ ಅನ್ನೋ ರೀತಿನ. ಈ ಕದನ ವಿರಾಮದ ವ್ಯಾಲಿಡಿಟಿ ಎಷ್ಟು ಅನ್ನೋದು ಅಟ್ ದ ಸೇಮ್ ಟೈಮ್ ಇಂಪಾರ್ಟೆಂಟ್ ಆಗುತ್ತೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಅಂತ ಚೆಂಡನ್ನ ಮತ್ತೆ ಡೆಲ್ಲಿ ಕಡೆಗೆ ಒದೆಯೋದಕ್ಕೆ ಇಬ್ಬರು ನಾಯಕರು ಮುಂದಾಗಿದ್ದಾರೆ. ನಿಮಗ್ ನಾವು ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ವಿ. ಕಾವೇರಿ ನಿವಾಸ, ಸಿಎಂ ಅವರ ಅಧಿಕೃತ ಸರ್ಕಾರಿ ನಿವಾಸ. ಇಲ್ಲಿ 4 ಗೋಡೆಗಳ ಮಧ್ಯೆ ಕದನ ವಿರಾಮದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಕದನ ವಿರಾಮ ಇವರಿಬ್ಬರ ಮಧ್ಯೆ ಆದ್ರೂ ಅದರ ವ್ಯಾಲಿಡಿಟಿ ಎಷ್ಟು, ಅದರ ವ್ಯಾಪ್ತಿ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವರಿಬ್ರು ಏನೇ ಸೈಲೆಂಟ್ ಆಗಿರಿ ಅಂದ್ರು ಕೇಳೋ ಹಂತವನ್ನ ದಾಟಿ ಹೋಗಿದ್ದಾರೆ ಅವ್ರ ಸುತ್ತಮುತ್ತ ಇರೋರು. ಸೊ ಏನಾಗುತ್ತೆ ಮಮತಾ? ಒಂದು ಸ್ಪಷ್ಟ, ಈ ಕದನ ವಿರಾಮದ ವ್ಯಾಲಿಡಿಟಿ ಇರುವಂಥದ್ದು ದೆಹಲಿಗೆ ಯಾವತ್ತು ಇಬ್ಬರು ಹೋಗ್ತಾರೋ, ಯಾವತ್ತು ಹೈಕಮಾಂಡ್ ಮುಂದೆ ಕೂರ್ತಾರೋ
ಕೂರುವವರೆಗೆ ಮಾತ್ರದ ವ್ಯಾಲಿಡಿಟಿಯನ್ನು ಹೊಂದಿರುವಂತಹ ಒಂದು ಕದನ ವಿರಾಮ ಇದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಳೆಯೇ ಬನ್ನಿ ಅಂದರೆ ನಾಳೆ ಹೋಗಿ ಕೂರುವವರೆಗೆ, ನಾಡಿದ್ದು ಬನ್ನಿ ಅಂದರೆ ನಾಡಿದ್ದು ಹೋಗಿ ಕೂರುವವರೆಗೆ, ಇಲ್ಲ ಮುಂದಿನ ವಾರದಲ್ಲಿ ಕರಿತೀವಿ ಅವಾಗ ಬನ್ನಿ ಅಂದರೆ ಯಾವತ್ತು ಕರಿತಾರವ್ರನ್ನ ಅಲ್ಲಿವರೆಗೆ ಮಾತ್ರ ಇದಕ್ಕೊಂದು ಕದನ ವಿರಾಮಕ್ಕೊಂದು ವ್ಯಾಲಿಡಿಟಿ ಇರುತ್ತೆ ಹೊರತು ಅಲ್ಲಿಂದ ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ. ಯಾಕಂದರೆ ಅದಕ್ಕೊಂದು ಕ್ಲೈಮ್ಯಾಕ್ಸ್ ಅನ್ನೋದು ಬೇಕೇ ಬೇಕು, ಪೂರ್ಣ ವಿರಾಮ ಅನ್ನೋದು ಬೇಕು. ಆ ಪೂರ್ಣ ವಿರಾಮ ಅನ್ನೋದು ಹೈಕಮಾಂಡ್ ಹಾಕಬೇಕಾಗುತ್ತೆ, ದೆಹಲಿ ಅಂಗಳದಲ್ಲಿ ಹಾಕಬೇಕಾಗುತ್ತೆ. ಅದರ ವ್ಯಾಲಿಡಿಟಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆದಂತೆ ಕಾಣಿಸ್ತಾ ಇದೆ. ಈ ಕೌಂಟ್ ಡೌನ್ ಎಷ್ಟು ದಿನಕ್ಕೆ ಮಟ್ಟಿಗೆ ಅನ್ನೋದೇ ಈಗ ಉಳಿದಿರುವಂತಹ ಕುತೂಹಲ ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಒಟ್ಟಲ್ಲಿ ಯಾರ್ಯಾರ ಕಾರ್ಯತಂತ್ರಗಳು ಹೇಗೆ, ಯೋಗದಾನ ನಂದೂ ಇದೆ ಅಂತ ಇಬ್ಬರು ನಾಯಕರು ಎಲ್ಲದಕ್ಕೂ ರೆಡಿ ಅಂತ ಸಂದೇಶ ಕೊಟ್ಟಿರೋದು. ಸೊ ಏನಾಗುತ್ತೆ ಅನ್ನೋ ಕುತೂಹಲ.